ನಮಃ ಶಿವಾಯ. ನಮಸ್ಕಾರ. ಶ್ರೀ ತುಂಗಭದ್ರೇಶ್ವರಾಯ ನಮಃ. ನಮಸ್ಕಾರ. ಈ ವಾರದ ವಿಶೇಷತೆ ಅಂತಂದ್ರೆ ಈ ವಾರ ಸ್ವಲ್ಪ ಲೇಟ್ ಆಗಿ ಬಿಡ್ತಿದ್ವಿ. ಯಾಕಂದ್ರೆ ಮಹಾಶಿವರಾತ್ರಿ 8ನೇ ತಾರೀಕು ಶುಕ್ರವಾರ ಇದೆ. ಅವತ್ತು ಈಶ್ವರ ದೇವ್ರ ದರ್ಶನ ಮಾಡೋದು ಎಲ್ಲರೂ ಮಾಡ್ತಾರೆ. ಅವತ್ತಿನ ವಿಶೇಷತೆ ಈಶ್ವರ ದೇವ್ರ ದರ್ಶನ ಮಾಡೋದ್ರಿಂದ. ಹಾಗೆ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಅವತ್ತು ಯಾರು ಈಶ್ವರ ದೇವ್ರ ದರ್ಶನ ಮಾಡಲ್ಲೋ ಆ ದರ್ಶನ ಮಾಡಲಿಲ್ಲರಿಗೆ ಕತ್ತೆ ಜನ್ಮ ಬರುತ್ತೆ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲಿದ್ದು. ಹಾಗಾಗಿ ಈಶ್ವರ ದೇವ್ರ ದರ್ಶನ ಎಲ್ಲರೂ ಮಾಡ್ತಾರೆ. ಅವತ್ತು ವಿಶೇಷ. ನಿಮಗೂ ಯಾವ್ದಾವ್ದು ಹತ್ತಿರಕ್ಕೆ ದೇವಸ್ಥಾನ ಇರುತ್ತೆ ಅಥವಾ ನಿಮ್ಗೆ ಯಾವ್ದು ನಡ್ಕೊಳತಕ್ಕಂಥ ದೇವ್ರು ಇರ್ತದ, ಎಲ್ಲಾ ದೇವರಿಗೂ ಅವತ್ತು ಈಶ್ವರ ಇರ್ತಕ್ಕಂಥ ದೇವರಿಗೆ ದರ್ಶನ ಮಾಡಿ ದೇವ್ರದ್ದು ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹಾರೈಸ್ತೀವಿ. ಶುಕ್ರವಾರ ಜನಕ್ಕೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂತಂದ್ರೆ ಅಮಾವಾಸ್ಯೆ ಇರೋದು ಭಾನುವಾರ, 8ನೇ ತಾರೀಕು ಶುಕ್ರವಾರ ದಿವಸ ಮಹಾಶಿವರಾತ್ರಿ. ಯಾಕಂತಂದ್ರೆ ತ್ರಯೋದಶಿ ಮೇಲೆ ಚತುರ್ದಶಿ ಬಂದಿದೆ. ಹಾಗಾಗಿ ಅವತ್ತು ಪ್ರದೋಷನು ಶುಕ್ರವಾರನೇ, ಆಮೇಲೆ ಚತುರ್ದಶಿ ತಿಥಿ ರಾತ್ರಿ ಇರೋದ್ರಿಂದ ಮಹಾಶಿವರಾತ್ರಿ ಅವತ್ತೇ. ಶನಿವಾರ ದಿವಸಕ್ಕೆ ರಾತ್ರಿ ಅಥವಾ ಸಾಯಂಕಾಲಕ್ಕೆ ಅಲ್ಲಿ ಚತುರ್ದಶಿ ಹೋಗಿ ಅಮಾವಾಸ್ಯೆ ಪ್ರವೇಶ ಆಗ್ಬಿಟ್ಟಿರ್ತದೆ. ಹಾಗಾಗಿ ಜಾಗರಣೆಗೆ ಶನಿವಾರ ಇರೋದಿಲ್ಲ. ಹಾಗಾಗಿ ಶುಕ್ರವಾರದ ದಿವಸ ರಾತ್ರಿನೇ ಜಾಗರಣೆ, 8ನೇ ತಾರೀಕು ಜಾಗರಣೆ, 9ನೇ ತಾರೀಕು ಚತುರ್ದಶಿ ಸಾಯಂಕಾಲಕ್ಕೆ ಹೋಗಿರ್ತದೆ. ಹಾಗಾಗಿ ಅಮಾವಾಸ್ಯೆ ಪ್ರಾರಂಭ ಆಗಿರ್ತದೆ. ಅಮಾವಾಸ್ಯೆ ಉದಯ ತಿಥಿ ಬೆಳಗ್ಗೆ ಭಾನುವಾರ ಇರುತ್ತೆ. ಅಮಾವಾಸ್ಯೆ ಪೂಜೆ ಏನ್ ಮಾಡೋ ಹಾಗಿದ್ರು ಭಾನುವಾರ ಇರುತ್ತೆ. ಯಾಕಂದ್ರೆ ಭಾನುವಾರ ಮಧ್ಯಾಹ್ನ ತನಕನೂ ಇರ್ತದೆ. ಹಾಗಾಗಿ ಅಮಾವಾಸ್ಯೆ ಭಾನುವಾರ, ಶುಕ್ರವಾರ ಮಹಾಶಿವರಾತ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿದ್ದು ಹಾರೈಸ್ತಾ ನಮಸ್ಕಾರ.